ಆತ್ಮೀಯರೇ, ವಿದ್ವತ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದ ಮೂಲಕ ನಮ್ಮ ನೀಟ್ ಆಕಾಂಕ್ಷಿ ವಿದ್ಯಾರ್ಥಿಗಳು ಏನಿದ್ದಾರೆ ಅವರಿಗೆ ಒಂದು ಖುಷಿಯ ವಿಚಾರವನ್ನು ಮೈಸೂರು ಮೆಡಿಕಲ್ ಕಾಲೇಜು ನೀಡಿದೆ. ಏನಪ್ಪ ಅಂತಂದರೆ, ಮೈಸೂರು ಮೆಡಿಕಲ್ ಕಾಲೇಜು 1924ರಲ್ಲಿ ಸ್ಥಾಪನೆಯಾಗಿದೆ. ಈಗೇನು 2024ನೇ ವರ್ಷಕ್ಕೆ ಅದು ತನ್ನ ಶತಮಾನೋತ್ಸವವನ್ನು ಆಚರಿಸಿಕೊಳ್ತಾ ಇದೆ. ಈ ಶತಮಾನೋತ್ಸವವನ್ನು ಆಚರಿಸಿಕೊಳ್ತಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಮೈಸೂರು ಮೆಡಿಕಲ್ ಕಾಲೇಜಿನ ಸೀಟ್ ಏನು 150 ಇತ್ತು, ಆ 150ಯಿಂದ 200ಗೆ ಇನ್ಕ್ರೀಸ್ ಆಗಿದೆ. ಈ ಒಂದು ಮಾಹಿತಿಯನ್ನು ಆ ಮೈಸೂರು ಮೆಡಿಕಲ್ ಕಾಲೇಜಿನ ಡೀನ್ ಆ್ಯಂಡ್ ಡೈರೆಕ್ಟರ್ ಆಗಿರ್ತಕ್ಕಂಥ ಶ್ರೀಮತಿ ದಾಕ್ಷಾಯಿಣಿ ಮೇಡಮ್ರವರು ದಿ ಹಿಂದೂ ಪತ್ರಿಕೆಗೆ ತಿಳಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ NMC ನ್ಯಾಷನಲ್ ಮೆಡಿಕಲ್ ಕಮಿಷನ್ ಕೂಡ ಇದಕ್ಕೆ ಪರ್ಮಿಷನ್ ಕೊಟ್ಟಿದೆ ಅಂತಕ್ಕಂಥ ಮಾಹಿತಿಯನ್ನು ತಿಳಿಸಿದರೆ, ಈ ಮೂಲಕ ಏನು ಸರ್ಕಾರಿ ಕಾಲೇಜಿನಲ್ಲಿ, ಅದರಲ್ಲೂ ಕೂಡ ಪ್ರತಿಷ್ಠಿತ ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ ಸೀಟ್ ತೆಗೆದುಕೊಳ್ತಕ್ಕಂಥ ಆಕಾಂಕ್ಷೆ ಹೊಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ಮಟ್ಟಿನ ಒಂದಷ್ಟು ಅವಕಾಶ ಹೆಚ್ಚಾಗುತ್ತೆ ಅಂತಕ್ಕಂಥದ್ದು. ಒಟ್ಟಾರೆ 50 ಸೀಟ್ಗಳನ್ನು ಹೆಚ್ಚಿಗೆ ಮಾಡಲಾಗಿದೆ. ಈ ಒಂದು 50 ಸೀಟ್ಗಳಲ್ಲಿ 15% ಆಲ್ ಇಂಡಿಯಾ ಕೋಟಕ್ಕೆ ನೀಡಬೇಕಾಗತ್ತೆ. ಅಂದರೆ ಒಂದು 8 ಸೀಟ್ಗಳು ಆಲ್ ಇಂಡಿಯಾ ಕೋಟಕ್ಕೆ ದೊರೆತರೂ ಕೂಡ ಇನ್ನು ಉಳಿದಂತೆ 42 ಸೀಟ್ಗಳನ್ನು KA ಮೂಲಕ ಭರ್ತಿ ಮಾಡಲಾಗುತ್ತೆ. 42 ಸೀಟಲ್ಲಿ ಒಂದು 20ರಿಂದ 21 ಸೀಟುಗಳು ಜನರಲ್ ಮೆರಿಟ್ನವರಿಗೆ ಸಿಗುತ್ತೆ. ಜನರಲ್ ಮೆರಿಟು ಅಂದರೆ ಜನರಲ್ ಮೆರಿಟು ಪ್ಲಸ್ ಜನರಲ್ ಮೆರಿಟ್ ಕನ್ನಡ ಮತ್ತು ಜನರಲ್ ಮೆರಿಟ್ ರೂರಲ್. ಒಟ್ಟಾರೆ ಈ ಒಂದು ವಿಷಯ ವಿದ್ಯಾರ್ಥಿಗಳಿಗೆ ಖುಷಿ ತರ್ತಕ್ಕಂಥ ವಿಷಯ ಆಗಿದೆ. ನೀವು ಇದುವರೆಗೂ ಕೂಡ ವಿದ್ವತ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಲೈಕ್ ಮಾಡಿ.